ಏನಪ್ಪ ಯಾವುದೋ ಹೆಸರು ಏನಂದಿಲ್ಲ, ಪುಂಜಿಪುರಿ ದೇವಾಲಯ ಬಂದಿದ್ದೇವೆ. ಶಿವ 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 ಚಪ್ಪಲಿಯಲ್ಲಿ ಪಡ್ಬೇಕು. ಇದು ಒಂದು ಶಕ್ತಿಪೀಠ, ಸತಿದೇವಿಯ ಒಂದು ಭಾಗ ಇಲ್ಲಿ ಬಿದ್ದಿರೋದ್ರಿಂದ ಇದನ್ನು ಒಂದು ಶಕ್ತಿಪೀಠ ಅಂತ ಕನ್ಸಿಡರ್ ಮಾಡ್ತಾರೆ. ಋಷಿಕೇಶದಿಂದ 25 ಕಿಲೋಮೀಟ್ರ್ ಇಲ್ಲಿ ಬೆಟ್ಟದ ಮೇಲೆ ಇದ್ದಾಳೆ ದೇವಿಯ ದೇವಸ್ಥಾನ. ಇದು ನಾವು ದರ್ಶನ ಮಾಡಿಕೊಳ್ಳಕ್ಕೆ ಬಂದಿದ್ದೇವೆ. ಋಷಿಕೇಶ್ ಬರುವಂಥ ಎಲ್ಲ ಸಾಧುಗಳು ಮಹಾತ್ಮರು ಈ ದೇವಿಯ ಸಾಧನೆ ದರ್ಶನವನ್ನು ಮಾಡಿಕೊಂಡಿದ್ದಾರೆ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಪುಂಜಪುರಿ ಮೆಟ್ಲು ಹತ್ತಬೇಕು ನೋಡಿ. ಸರ್ವಭೂತೇಷು ತುಷ್ಣ ರೂಪೇಣ ನನಗನ್ಸುತ್ತೆ ಒಂದು 200 ಮೆಟ್ಲು ಅನಿಸುತ್ತೆ ಅಲ್ವಾ? ಇದೆಯಂತೆ ಮೆಟ್ಲು ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಒಂದು ಪ್ರಮುಖ ಸ್ಥಾನ ಕ್ಷೇತ್ರ. ಇದು ಒಂದು ಪ್ರಮುಖ ಕ್ಷೇತ್ರ ಆಗಿದೆ. ಶಕ್ತಿಪೀಠದಲ್ಲಿ ಇದು ಒಂದು ಸಿಕ್ಕಾಪಟ್ಟೆ ಶಕ್ತಿ ಇರುತ್ತದೆ ಇಲ್ಲಿ ಬಂದರೆ. ಹಾಂ, ಕುಂದ್ರಪ್ಪಯ್ಯಪ್ಪ. ಅಂದರೆ ಕಷ್ಟ ನನಗೆ. ಎಲ್ಲಿಲ್ಲದ ಕಷ್ಟ. ಮಾತಾಯಿ ಬೆಟ್ಟದ ಮೇಲೆ ಇದ್ದಾಳೆ. ಮಂಗಳವಾರ ಬಂದಿದ್ದೇವೆ ದರ್ಶನಕ್ಕೆ. ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತೆ. ಯಾ ದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ವಿದ್ಯಾರೂಪೇಣ ಶಕ್ತಿ ಕಾಂತಿ ರೂಪೇಣ. ಮ್ಯಾಗಿ ತಿನ್ನಿ. ವೇಟ್ ಅಯ್ಯಪ್ಪ. रूम अवेलेबल है. नको 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 नको. पहले ऊपर जाके दर्शन करता है. पहले दर्शन दिए तो बाद में हम पैसा नहीं दिए तो पैसा पैसा. हाँ, देखो कितना सीढ़ी है. 200-300 सीढ़ी है. ಒಂದೊಂದು ಮೆಟ್ಲು ಹತ್ತಾ ಇದ್ರು ಮೋಕ್ಷ ಸಿಗೋ ಥರ ಫೀಲ್ ಆಗ್ತಾ ಇದೆ. ಭಾರಿ ಫೀಲ್ ಇದೆ. ಇನ್ನೂ ಇದೆ ಮೇಲೆ. ಆ್ಯಕ್ಚುಲಿ ನನ್ನ ಕೊನೆ ಜನ್ಮ, ಅದಕ್ಕೆ ಒಳ್ಳೆ ಸಮಾಧಿ ಸ್ಥಿತಿಗೆ ಹೋಗ್ತಾ ಇದ್ದೀನಿ. ಅಮ್ಮನ ಹತ್ರಕ್ಕೆ ಹೋಗ್ತಾ 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 ಪರಮಾನಂದ. ನಾನು ಬೇರೆ ಇಲ್ಲ, ಅಮ್ಮ ಬೇರೆ ಇಲ್ಲ, ನಾನೇ ಅಮ್ಮ. ಎಲ್ಲ ಬುಕ್ಕಲ್ಲಿ ಹೋಗ್ತಾ ಬಂದ್ಬಿಟ್ಟು
ಮತ್ತು ನಾನೇ ಶಿವ ಅಂತ ನಿತ್ಯಾನಂದ. ಆಗಿಲ್ಲ, ಸುಸ್ತಿ ಆಗಿಲ್ಲ, ಸುಮ್ಮನೆ ಊಟ ಕೂತ್ಕೊಂಡು ಅಮ್ಮ ಹೋಗ್ಲಿ ಪಾಪ ಯಾಕೆ ಕೊಡಲಿ ಅಂದ್ಬಿಟ್ಟು. ಏನು ಬಂದು ಇಷ್ಟು ಮೇಲೆ ಕುಂತ್ಕೊಂಡಾಳ, ನಮ್ಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾಳೆ ದರ್ಶನ ಕೊಡೋಕ್ಕೆ. ಹಾಂ, ನೋಡಿ ವೀಕ್ಷಕರು, ನಾವು ಎಲ್ಲಿದ್ದೀವಿ ನೋಡಿ, ಚಪ್ಪಲಿಲೇ ಬಿಡ್ಬೇಕು. ಎಲ್ಲಿದ್ದೀವಿ ನೋಡಿ, ಅಲ್ಲಿ ಕಾಣ್ತಾ ಇರೋದು ಋಷಿಕೇಶ. ಹಾಂ, ಅಲ್ಲಿಂದ ತೋರಿಸೋರು ಡೈಲಿ. ಹಾಂ ನೋಡಿ, ಅದೇ ಶಕ್ತಿಪೀಠ ಹೋಗು ಅಂತ. ಹಾಂ, ಇವತ್ತು ಕಾಲ ಕೂಡ ಬಂತು ನೋಡಿ. ಅಲ್ಲಿಂದ ನಿಂತ್ಕೊಂಡು ನೋಡ್ತಾ ಇದ್ದೆ. ಓಕೆ, 3ನೇ ಬ್ರಿಡ್ಜು ಅಲ್ಲಿಂದ ನೋಡ್ತಾ ಇದ್ದೆ. ಹಾಂ, ಇವತ್ತು ಇಲ್ಲಿ ಬಂದು ಅಲ್ಲಿ ನೋಡೋಂಗಾಯ್ತು. ಕೇಳೋದು ಕಾಲ ಆಯ್ತು. ಎಲ್ಲ ಕಾಲ ಕೊಡಿಬೇಕು ನೋಡಿ. ಎಲ್ಲ ಬೆಟ್ಟಗಳು ಇದರ ಮುಂದೆ ಸಣ್ಣ ಕಾಣ್ತವೆ. ಹಾಂ, ಅದಕ್ಕೆ ಅಮ್ಮ ಹೈಟಾಗಿ ನೋಡ್ತಾ ಬಂದಿದ್ದಾರೆ. ಅಮ್ಮ ಹೈಟ್ ಜಾಗದಲ್ಲಿ ಕುತ್ಕೊಂಡು ನಮ್ಮೆಲ್ಲ ರಕ್ಷಿಸ್ಬೇಕಲ್ಲ, ಹಾಂ, ಅದಕ್ಕೆ ಮೇಲೆ ಕುತ್ಕೊಂಡು ನೋಡ್ತಾ ಇರ್ತಾಳೆ. ಏನೇನು ಛತ್ರಿ ಬುದ್ಧಿ ಮಾಡ್ತೀವಿ. ಹಾಂ, ಗಂಟೆ ಬಡಿಬೇಕು. ಅಮ್ಮ, ನಾವು ಬೆಂಗಳೂರಿಂದ ಬಂದೀವಮ್ಮ. ಶಿವ ಇದ್ದಾನೆ, ಅಮ್ಮ ಇದ್ದಲ್ಲಿ ಶಿವ ಇರ್ಬೇಕಲ್ಲ. ಹಾಂ, ಶಕ್ತಿಪೀಠವನ್ನು ಕುಂಜಾಪುರಿ ಮಂದಿರ ಶಕ್ತಿಪೀಠ. ಓಂ ನಮಃ ಶಿವಾಯ. ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ. ಕ್ಲೋಸ್ ಆಗಿ ಮಂದಿರ. ಕೇಳಬೇಕು. ಬಾಯಲ್ಲಿ ಓಪನ್ ಇದೆ. 1 ಡೋರ್ ಮಾತ್ರ ಓಪನ್ ಇದೆ, ಇನ್ನೊಂದು ಡೋರ್ ಕ್ಲೋಸ್ ಇದೆ. ಎಲ್ಲ ಹೋಗಿದ್ದಾರೆ, ವೈಟ್ ಮಾಡ್ಬೇಕಂದ್ರೆ. ಬರೀ ಪೂರ್ವ अमित भाई होते अमित भाई अप्सरेभ्यो गंधर्वाय नमः। सुपर्णो यज्ञो नामताभ्यां स्वाहा। इदं दक्षिणास्त्रो नमः। प्रजापति विश्वकर्मणः ब्रह्मस्त्रं पातु स्वाहा। इदं प्रजापति विश्वकर्मणाय नमः। अहं प्रजापति विश्वकर्मणो गन्धर्वस्तस्याः ಏನು ಹೇಳಪ್ಪ ಇತಿಹಾಸ? सिद्धपीठಗಳಲ್ಲಿ ಒಂದಂತ ಇದೆ कुंजापुरी पीठ। ಸ್ವಲ್ಪ ಓದಿ ಹೇಳ. जाता है कुंजापुरी का इस क्षेत्र में जगत गुरु शंकराचार्य द्वारा में
ಸ್ಥಾಪಿತ್ ಕಿಯಾ ಹೇ. ಶಂಕರಾಚಾರ್ಯರು ಬಂದು ಇಲ್ಲಿ ಶಕ್ತಿಪೀಠಗಳಲ್ಲಿ ಇದೊಂದು ಶಕ್ತಿಪೀಠನ ಸ್ಥಾಪನೆ ಮಾಡಿದ್ದಾರೆ. ಸ್ಥಾಪಿಸ್ತಾರೆ. ಜಗದ್ಗುರು ಕುಂಜಾಪುರಿ. आपने पिता पत्नी सती ने अपना पिता द्वारा प्रारंभ यज्ञ और प्रजापति यज्ञ अपने प्राणों की आहुति देती. भगवान शिव इस स्थान से सती का मृत शरीर लेकर कैलाश वापस ले गए, जिसके शरीर का अपरिहार्थ बाग इस स्थान पर गिर जाए. कुंजपुरी देव मंदिर स्थित है. ಅದೇ ಅವರು ಶಿವ ಎತ್ಕೊಂಡು ಹೋಗ್ಬೇಕಾದ್ರೆ ಒಂದು ಭಾಗ ಇಲ್ಲಿ ಬೀಳುತ್ತೆ. ಒಂದು ಭಾಗ ಇಲ್ಲಿ ಬಿದ್ದಿದೆ. ಅದನ್ನ ಇಲ್ಲಿ ಶಂಕರಾಚಾರ್ಯರು ಬಂದು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ದೇವಸ್ಥಾನ ಶಂಕರಾಚಾರ್ಯ ಸ್ಥಾಪನೆ ಮಾಡಿದ್ದಾರೆ. ಭಾರಿ ಶ್ರೇಷ್ಠವಾದ ಶಕ್ತಿಪೀಠ. ಎಷ್ಟೋ ಜನ್ಮದ ಪುಣ್ಯ ಬಂದಿದ್ದೀವಿ. ಬೇರೆ ಬಾಕ್ಲು ಹಾಕಿದ್ದೀವಿ, ನೋಡ್ಕೊಂಡು ಹೋಗ್ಬೋದು. ಓಪನ್ 3 ಗಂಟೆಗೆ 3 ಗಂಟೆಗೆ ಓಪನ್ ಅಂತೆ. 3 ಗಂಟೆ ಆಗಿದೆ ಅಲ್ಲೇ. ಮಂದಿರ್ ನೋಡಿ ವ್ಯೂಸ್ ನೋಡಿ, ಪರಿಸರ ಹೇಗಿದೆ ನೋಡಿ. ಎಷ್ಟು ಎಷ್ಟು ಮೇಲೆ ಬಂದಿದ್ದೇವೆ ನೋಡಿ ವೀಕ್ಷಕರೇ. ನಾವು ನಿಮಗೋಸ್ಕರ ಎಷ್ಟು ಮೇಲೆ ಬಂದಿದ್ದೇವೆ ನೋಡಿ. ಹಾಂ ನೋಡಿ, ನಿಮಗೋಸ್ಕರ ಬಂದಿದ್ದೇವೆ ನಾವು. ಇಷ್ಟು ದೂರ ಬಂದಿದ್ದೇವೆ. ಬೆಟ್ಟದ ಮೇಲಿದ್ದೇವೆ, ಎಲ್ಲ ಬೆಟ್ಟಗಳ ಮೇಲೆ ಇದ್ದೇವೆ. ಹಾಂ ನೋಡಿ, ವ್ಯೂಸ್ ಎಲ್ಲ ನೋಡಿ ಸ್ನೇಹಿತರೆ. ಕುಂಜಿಪುರಿ ಬಂದಿದ್ದೇವೆ ನಾವು. ಶಕ್ತಿಪೀಠಗಳಲ್ಲಿ ಇದು ಒಂದು ಕುಂಜಾಪುರಿ. 52ನೇ ಶಕ್ತಿಪೀಠ. 52ನೇ ಶಕ್ತಿಪೀಠ. 52ನೇ ಶಕ್ತಿಪೀಠ ಅಂತ ನೋಡಿದೆ. ಸಮುದ್ರದ ಮಟ್ಟದಿಂದ 1676 ಮೀಟರ್ ಇದೆ. 1672 ಮೀಟ್ರ್. 76 ಮೀಟ್ರ್ ಸಮುದ್ರದ ಆಳದಿಂದ ಇಷ್ಟು ಎತ್ತರವಾಗಿದೆ ಶಕ್ತಿಪೀಠ. ಋಷಿಕೇಶಕ್ಕೆ ನೀಟಾಗಿ ಕಾಣಿಸುತ್ತೆ ಇದು ನೈಟಲ್ಲಿ. ಲೈಟ್ ಎಲ್ಲ ಕಾಣುತ್ತಲ್ವಾ? ಋಷಿಕೇಶದಿಂದ 24 ಕಿಲೋಮೀಟ್ರು. 25 ಕಿಲೋಮೀಟ್ರ್ ಋಷಿಕೇಶದಿಂದ. 25 ಕಿಲೋಮೀಟ್ರ್ ಫ್ರಮ್ ಋಷಿಕೇಶ್, 8 ಕಿಲೋಮೀಟ್ರ್ ಫ್ರಮ್ ನರೇಂದ್ರ ನಗರ್. ಬನ್ನಿರಿ, ನಿಮ್ಮ ಕರ್ಮಗಳನ್ನು ಕಳೆದುಕೊಳ್ಳಿರಿ, ಮೋಕ್ಷವನ್ನು ಪಡೆಯಿರಿ, ಜನನ ಮರಣ ಚಕ್ರದಿಂದ ಪಾರಾಗಿ ಜೀವನ್ಮುಕ್ತರಾಗಿರಿ. ಜೀವನ್ಮುಕ್ತಿಕ ಸ್ಥಳ. ಓಂ ಸರ್ವಮಂಗಳ ಮಂಗಲ್ಯ ಶಿವ. ನೋಡಿ ವ್ಯೂಸ್ ಎಲ್ಲ ನೋಡಿ, ಎಷ್ಟು ಇದು ಹೈಟಲ್ಲಿ ಇದ್ದೀವಿ ನಾವು. ಸೃಷ್ಟಿ ಸ್ಥಿತಿ ವಿನಾಶ ನೋಡಬೇಕು ನೀವು ಸಾಧಕರು ನೋಡುವಂಥ ಸ್ಥಳ ಇದು. ಋಷಿಕೇಶ್ ಅಂದ್ರೆ ಏನು ಗೊತ್ತಾ? ನೀವೆಲ್ಲ ಗಂಗಾ ಸ್ನಾನ ಮಾಡ್ಕೊಂತೀರ, ಯಾವುದೋ ಆಶ್ರಮದಲ್ಲಿ ಇದ್ದು ಬಿಡ್ತೀರ, ಹೋಗ್ಬಿಡ್ತೀರ. ಋಷಿಕೇಶ್ ಅಂದರೆ ಬರೀ ಅಷ್ಟೇ ಅಲ್ಲ. ಋಷಿಕೇಶ್ ಬಂದವರು ನೀಲಕಂಠ ದೇವಸ್ಥಾನ ನೋಡಬೇಕು, ಭೂತನಾಥ ದೇವಸ್ಥಾನ ನೋಡಬೇಕು, ಪುಂಜೆ ಈ ಶಕ್ತಿಪೀಠ ನೋಡಬೇಕು, ವಶಿಷ್ಠ ಗುಫಾ ನೋಡಬೇಕು, ಇನ್ನೂ ಭಾಳ ಇದ್ದಾವೆ. ಆಮೇಲೆ ಮಕ್ಕಳಿಗೆಲ್ಲ ಗುರುಕುಲ ಕಲಿಸುವಂಥ ಆಶ್ರಮಗಳು ಎಷ್ಟೋ ಇದ್ದಾವೆ, ಶಿಕ್ಷಣ ನೀಡುವಂಥ. ಇವತ್ತಿನ ಆಧುನಿಕ ಯುಗದಲ್ಲಿ ನಾವೆಲ್ಲ ಮೆಕಲೆ ಎಜುಕೇಷನ್ ಕೊಡ್ತಾಯಿದ್ವಿ, ಆದರೆ ಇಲ್ಲಿ ಮಕ್ಕಳಿಗೆ ಸಂಸ್ಕೃತ ಕಲಿಸ್ತಾರೆ, ಮಕ್ಕಳಿಗೆ ರುದ್ರ ಹೇಳಿಕೊಡ್ತಾರೆ. ಇಷ್ಟೆಲ್ಲ ನಡೀತಾ ಇದೆ ಋಷಿಕೇಶದಲ್ಲಿ. ಪಾಣಿನಿ ಲಘು ವ್ಯಾಕರಣ, ಅಷ್ಟಾಧ್ಯಾಯ. ಈವನ್ ಮೋದಿ ಕೂಡ ಅದನ್ನ ಇದು ಮಾಡ್ತಾರೆ, ಮಕ್ಕಳು ಕೊಡಿ ಮುಂದೆ ಒಳ್ಳೆ ಪಾಣಿನಿ ಮಹರ್ಷಿ ನೋಡಿ. ಇಷ್ಟೆಲ್ಲ ಋಷಿಕೇಶದಲ್ಲಿ ಸಿಗ್ತಾ ಇದೆ. ಏನು ಸುಮ್ಮನೆ ಋಷಿಕೇಶ್ ಅಂತಂದರೆ ಸುಮ್ಮನೆ ಗಂಗೋತ್ರಿ ಅಲ್ಲ, ಗಂಗೋತ್ರಿ ಯಮುನೋತ್ರಿ ಚಾರ್ಧಾಮ ಯಾತ್ರೆಗೆ ಹೋಗೋಕೆ ಇದೊಂದು ಬಸ್ ಸ್ಟ್ಯಾಂಡ್ ಅನ್ಕೋಬೇಡಿ ಋಷಿಕೇಶನ. ಇದು ಬಸ್ ಸ್ಟ್ಯಾಂಡ್ ಅಷ್ಟೇ ಅಲ್ಲ, ಇದು ದೇವಭೂಮಿ. ಇಲ್ಲಿ ಶಿಕ್ಷಣ ಸಿಗುತ್ತೆ, ಆದರೆ ಅಂಥವ್ರನ್ನ ಹಿಡ್ಕೋಬೇಕು. ಜ್ಞಾನ ಬೇಕು ಅಂದರೆ ಅದು ಸರಿಯಾದ ವ್ಯಕ್ತಿಯನ್ನು ಹಿಡ್ಕೊಂಡ್ರೆ, ಇಲ್ಲಿ ಇತಿಹಾಸ ಗೊತ್ತಿರುವಂಥವ್ರನ್ನ ಹಿಡ್ಕೊಂಡ್ರೆ ಅವರು ಹೇಳ್ತಾರೆ ಇದ್ರ ಇತಿಹಾಸವನ್ನು, ಮತ್ತು ಕೆಲವು ಪರಿಚಯ ಮಾಡಿಕೊಡ್ತಾರೆ. ಸುಮ್ಮನೆ ಯಾವ್ಯಾವ ಕಡೆಗೆ ಏನೇನು ಕಾಣಿಸುತ್ತೆ ಅಂತ ಹಾಕಿದ್ದಾರೆ. ತಾಪಿ 2674 ಅಂತೆ, ಹೋಟೆಲ್ ಅಂತ ಈ ಕಡೆಗೆ, ಆ ಕಡೆಗೆ ಏನು ಅಂತೆ. ಓಕೆ, 3800 ಮಿಲಾನ ಮಾಕೋ, ರೋಮ್,
ಈ ಕಡೆ ಹೋದರೆ ರೋಮ್ ದೇಶ ಸಿಗುತ್ತಂತೆ. ರೂಮ್ ಹೋಟೆಲ್ ಇರುತ್ತೆ ನೋಡಿ. ರೋಮ್ ದೇಶ. ಆಮ್ಸ್ಟರ್ಡಾಮ್ ನೋಡಿ ಸ್ವಾಮಿ ನೋಡ್ರಿ. ಹಾಂ ಈ ಕಡೆಯಿಂದ ಹೋದರೆ ಆಮ್ಸ್ಟರ್ಡಾಮ್ ಸಿಗ್ತದಂತೆ. ಹಾಂ ಆ ಕಡೆ ಹೋದರೆ ಬೆಲ್ಜಿಂಗ್. ಟೋಕಿಯೋ ನೋಡ್ರಿ. ಈ ಕಡೆ ಹೋದರೆ ಟೋಕಿಯೋ. ಹಾಂ ಹಿಂಗಾಯ್ತು ಜಪಾನ್. ಟೋಕಿಯೋ ಸಿಗುತ್ತಂತೆ, ಮ್ಯಾಡ್ರಿಡ್ ಸಿಗುತ್ತಂತೆ. ಎಲ್ಲ ವೈವಾ. ಎಲ್ಲ ಫಾರಿನ್ ಮಾರ್ಕ್ ಇಲ್ಲಿಂದ ಮಾಡಿದ್ದಾರೆ. ಹಾಂ ಫಾರಿನ್ ಇಲ್ಲಿಂದ ಮಾಡಿದ್ದಾರೆ ನೋಡಿ. ಎಲ್ಲ ಕಡೆ ಈ ಆಯಾ ದಿಕ್ಕುಗಳ ದಿಕ್ಸೂಚಿ. ಆಮ್ಸ್ಟರ್ಡಾಮ್ ಬಂದ್ಬಿಟ್ಟಲ್ಲ ಇದ್ರ ಕಡೆ, ಅಮೇರಿಕದ ಕಡೆ ನೋಡಿ. ಟೊರೆಂಟೋ ಹೋಗುತ್ತೆ. ಹಿಂಗೆ ಹೋದರೆ ಟೊರೆಂಟೋ. ಹಿಂಗೆಲ್ಲ ಮಾಡಿದ್ದಾರೆ ಸ್ವಾಮಿದು. ಮಾರ್ಗ ತೋರಿಸಿದ್ದಾರೆ. क्या यार हम